ಧ್ಯಾನವನ್ನು ಎಲ್ಲರ ಜೀವನದಲ್ಲಿ ಹೇಳ್ಕೊಟ್ಟಿರುವ ಪತ್ರಿ ಸರ್ ಅವ್ರಿಗೆ ಅನಂತವಾದ ಕೃತಜ್ಞತೆಗಳು. ಹಾಗೆ ನನ್ನ ಜೀವನದಲ್ಲಿ ಈ ಧ್ಯಾನವನ್ನು ಪರಿಚಯ ಮಾಡಿಕೊಟ್ಟಂಥ ನಮ್ಮ ತಾಯಿಗೆ ಕೃತಜ್ಞತೆಗಳು. ನಾನು ಈ ಬೆಂಗಳೂರಲ್ಲೇ ಇರ್ತೀನಿ. ನಮ್ಮ ಅಮ್ಮ ಊರು ಚಿಂತಾಮಣಿ. ಸೊ ನಾನು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಅಮ್ಮನಿಂದ ಈ ಧ್ಯಾನವನ್ನು ಕಲಿತೆ. ನಾನು 7ನೇ ತರಗತಿ ಓದ್ತಿರ್ಬೇಕಾದ್ರೆ ಈ ಧ್ಯಾನವನ್ನು ಶುರು ಮಾಡಿದೆ. ಆವಾಗ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ ನನಗೆ. ನಮ್ಮಮ್ಮನ ಫೋರ್ಸಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಕಣ್ಣು ತೆಗೆದೆಲ್ಲ ನೋಡೋದು, ಟೈಮ್ ಆಗಿದೆಯಾ ಇಲ್ವೋ ಅಂತ ಹಂಗೆಲ್ಲನೂ ಮಾಡ್ತಿದ್ದೆ. ಯೂಶ್ವಲಿ ನಾವೇನಕ್ಕೆ ಧ್ಯಾನಕ್ಕೆ ಬರ್ತೀವಿ ಅಂದರೆ ಏನೋ ಒಂದು ಆಸೆ, ನಮ್ಗೆ ಕಷ್ಟ ಬಂದಾಗ ಈ ಕಷ್ಟದಿಂದ ವಿಮುಕ್ತಿ ಪಡ್ಬೋದಪ್ಪ ಅನ್ನೋ ಆ ಇಂಟೆನ್ಷನಿಂದ, ಆ ಕಾರಣದಿಂದ ಧ್ಯಾನಕ್ಕೆ ಬರ್ತೀವಿ. ಸೊ ನಾನು ಏನಕ್ಕೆ ಬಂದೆ ಅಂದರೆ ಸ್ಟಡೀಸ್ ಆವಾಗ ಓದ್ತಿದ್ದೆ ಅಲ್ವಾ, ಸೊ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಆ ಆಸೆಯಿಂದ ನಾನು ಧ್ಯಾನಕ್ಕೆ ಬಂದೆ. ಆದರೂ 10th ಸ್ಟ್ಯಾಂಡರ್ಡಲ್ಲಿ ನಾನು ಅಂದ್ಕೊಂಡಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತ ವಾಪಸ್ ಧ್ಯಾನ ಬಿಟ್ಟು ಒಂದಷ್ಟು ದಿನ ಕಳೆದಿದ್ದು ಇದೆ. ಹಂಗೆ ವಾಪಸ್ ಹೋಗೋದು ಮತ್ತೆ ಬರೋದು ಅದೆಲ್ಲ ನನ್ನ ಜೀವನದಲ್ಲಿ ಇದ್ದೇ ಇದೆ. ಈ ಧ್ಯಾನದಿಂದ ನನಗೇನು ಲಾಭ ಅಂತ ಇವಾಗ ಹೆಂಗೆ ನನ್ನ ಲೈಫ್ ಚೇಂಜ್ ಆಯಿತು ಅಂತ ಒಂದು ಹೇಳ್ತೀನಿ. ಧ್ಯಾನಕ್ಕಿಂತ ಮುಂಚೆ ನಾನು ಫುಲ್ ನೆಗೆಟಿವಿಟಿಯಲ್ಲಿದ್ದೆ. ಫುಲ್ ಪ್ರತಿಯೊಂದು ಥಾಟು, ಪ್ರತಿಯೊಂದು ಆ್ಯಕ್ಷನ್ನು ನೆಗೆಟಿವ್. ನಾನು ಅದನ್ನು ಮುಟ್ಬಿಟ್ರೆ ಕೆಟ್ಟದಾಗತ್ತೇನೋ ಅನ್ನೋ ಅಷ್ಟು ನೆಗೆಟಿವಲ್ಲಿದ್ದೆ. ಸೊ ಈ ಧ್ಯಾನ ಕಲಿತಾ ಅದ್ರ ಬಗ್ಗೆ ಇನ್ನೂ ನಾಲೆಡ್ಜ್ ತಿಳ್ಕೊತಾ ನನಗೆ ಏನು ಅರಿವಾಯಿತು ಅಂದರೆ ನಮ್ಮಲ್ಲೇ ಆ ಅನಂತವಾದ ಶಕ್ತಿ ಇದೆ. ನಾವು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು, ನಮ್ಮ ಜೀವನವನ್ನು ಹೆಂಗೆ ಬೇಕಾದರೂ ನಡ್ಸ್ಕೊಂಡು ಹೋಗ್ಬೋದು ಅಂತ ಆ ಅರಿವು ನನಗೆ ಈ ಧ್ಯಾನದಿಂದ ಆಯಿತು. ನಾನು ಎಲ್ಲ ಕೌನ್ಸ್ಲಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಎಲ್ಲ ಮಾಸ್ಟರ್ಸು ನಮ್ಮ ಮನೆಗೆ ಬಂದು ಎಷ್ಟೊಂದು ಮಾಸ್ಟರ್ಸ್ ಕ್ಲಾಸಸ್ ಎಲ್ಲ ಮಾಡ್ತಿದ್ರು ಚಿಂತಾಮಣಿಯಲ್ಲಿ. ಎಲ್ಲ ಮಾಸ್ಟರ್ ಕ್ಲಾಸಸ್ಸು ಕೇಳಿದ್ದೀನಿ. ಆ ಎಲ್ಲರೂ ಹೇಳ್ಕೊಟ್ಟಂಥ ಆ ಜ್ಞಾನದಿಂದ ಇವತ್ತು ನಾನು ಇಷ್ಟು ಆನಂದವಾಗಿದ್ದೀನಿ ಅಂದರೆ ಸೊ ಆ ಧ್ಯಾನ, ಆ ಮಾಸ್ಟರ್ಸಿಂದನೇ ನಾನು ನನ್ನ ಪಾಸ್ಟ್ ಲೈಫ್ನ ಕೂಡ ನೋಡ್ಕೊಂಡಿದ್ದೀನಿ. ಆದರೆ ಈ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್, ಅದಕ್ಕೆ ರೀಸನ್ ಏನು ಅಂತ ಕೂತ್ಕೊಂಡಾಗ ನನ್ನ ಪಾಸ್ಟ್ ಲೈಫು ನೋಡ್ಕೊಂಡಿದ್ದೀನಿ. ಥ್ರೂ ಕೌನ್ಸ್ಲಿಂಗ್ ಅಂದರೆ ಸರ್ ಗೈಡೆನ್ಸಿಂದ, ಬೇರೆ ಬೇರೆ ಮಾಸ್ಟರ್ಸ್ ಗೈಡೆನ್ಸಿಂದನೂ ನಾನು ತಿಳ್ಕೊಂಡಿದ್ದೀನಿ. ನಾನು ಸ್ವಂತವಾಗಿ ನಾನು ತಿಳ್ಕೊಂಡಿದ್ದೀನಿ. ಆ್ಯಂಡ್ ಈ ಸ್ಟಡೀಸಲ್ಲಿ ನನಗೆ ಹೆಂಗೆ ಹೆಲ್ಪ್ ಆಯಿತು ಮೆಡಿಟೇಷನ್ ಅಂದರೆ, ನನಗೆ ಇವಾಗ ಓದ್ತಿರ್ಬೇಕಾದ್ರೆ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಒಂಥರ ಇಂಟ್ಯೂಷನ್ ಬರೋದು. ಸೊ ಅದು ಓದದೇ ಇದ್ರೂ ಪರವಾಗಿಲ್ಲ ಅಂತ ಯಾರೋ ಬಂದು ಹೇಳ್ದಂಗೆ, ಇವಾಗ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡೋವರೇ ಬಂದು ನನಗೆ ಹೇಳ್ದಂಗೆ ಅನಿಸ್ತಿತ್ತು ನನಗೆ. ಆ್ಯಂಡ್ ಯಾವುದೋ ಒಂದು ಕ್ವೆಶನ್ ಆರ್ ಒಂದು ಟಾಪಿಕ್ ಓದ್ತಿರ್ಬೇಕಾದ್ರೆ ನನಗೆ ಓಕೆ ಇದು ಇಂಪಾರ್ಟೆಂಟ್, ಇದು ಬರುತ್ತೆ ಓದ್ಕೋ ಅಂತ ಅವರೇ ಪಕ್ಕದಲ್ಲಿ ಬಂದು ಕೂತ್ಕೊಂಡು, ಇದು ನಾನು ಕ್ವೆಶನ್ ಪೇಪರಲ್ಲಿ ಇರುತ್ತೆ ಆ ಕ್ವೆಶನ್ನು, ನಾನು ಸೆಟ್ ಮಾಡಿದ್ದೀನಿ ನೀನು ಓದ್ಕೋ ಅಂತ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಹೇಳೋ ಥರ ಹಂಗೆ ಅನಿಸ್ತಿತ್ತು. ಸೊ ಅದನ್ನು ಸುಮ್ಮನೆ ಅಷ್ಟವರೆಗೂ ಬಿಡದೆ ನಾನು ಮತ್ತೆ ಅದನ್ನು ಕ್ರಾಸ್ ಚೆಕ್ ಮಾಡ್ತಿದ್ದೆ. ಎಕ್ಸಾಮಲ್ಲಿ ನನಗೆ ಯಾವುದು ಓದಬೇಡ, ಇದೇನು ಪರವಾಗಿಲ್ಲ ಅನ್ನೋ ಕ್ವೆಶನ್ಸ್ ಒಂಚೂರು, ಈವನ್ 1 ಮಾರ್ಕ್ ಕೂಡ ಆ ರಿಲೇಟೆಡ್ ಕ್ವೆಶನ್ಸು ಬರ್ತಿರ್ಲಿಲ್ಲ ನನಗೆ. ಸೊ ಅದನ್ನು ತುಂಬ ಸರಿ ಕ್ರಾಸ್ ಚೆಕ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಬೆನಿಫಿಟ್ ಆಯಿತು ಅಂದರೆ, ಒಂದು ಸರಿ ಓದಿದ್ರೆ ನನಗೆ ಸಾಕಾಗ್ತಿತ್ತು. ಮುಂಚೆ ಎಲ್ಲ ನಾನು ಡಲ್ ಸ್ಟೂಡೆಂಟ್, ಆ ರೇಂಜಿಂದ ಬಂದವಳೆ. ಸೊ ಓದಿ ಕಷ್ಟಪಟ್ಟು ಅಳ್ಕೊಂಡು ಬೈಸ್ಕೊಂಡು ಓಡಿಸ್ಕೊಂಡು ಎಲ್ಲ ಓದಿದ್ದೀನಿ. ಬಟ್ ಈ ಮೆಡಿಟೇಷನ್ ಅನ್ನೋದು ನನ್ನ ಜೀವನಕ್ಕೆ ಬಂದ ಮೇಲೆ ಒಂದು ಸರಿ ಓದಿದ್ರೆ ಸಾಕಾಗ್ತಿತ್ತು. ಲೈಕ್ ಸ್ಟಡಿ ಹಾಲಿಡೇಸಲ್ಲಿ ಓದೋದು ಸ್ಟಾರ್ಟ್ ಮಾಡಿದ್ರೆ ಸಾಕಾಗ್ತಿತ್ತು. ಸೊ ಆ ಡಲ್ ಅನ್ನೋ ಆ ಸ್ಟೇಜಿಂದನೂ ನಾನು ಕಾಲೇಜ್ ಟಾಪರ್ ಅನ್ನೋವರೆಗೂ ರೀಚ್ ಆಗಿದ್ದೀನಿ, ಇದೆಲ್ಲ ಮೆಡಿಟೇಷನಿಂದ. ಹೀಗೆ ಅಕಾಡೆಮಿಕ್ಸಲ್ಲಿ ನನಗೆ ಮೆಡಿಟೇಷನ್ ಹೆಲ್ಪ್ ಆಯಿತು. ಆ್ಯಂಡ್ ನನ್ನ ಜೀವನದಲ್ಲಿ ಹೆಂಗೆ ಹೆಲ್ಪ್ ಆಯಿತು ಅಂದರೆ, ಏನಾದರೂ ಪ್ರಾಬ್ಲಮ್ ಬಂದೋದ್ರೆ ಕುಗ್ಗೋಗ್ಬಿಟ್ಟು ಅದರಲ್ಲೇ ಮುಳುಗ್ಬಿಟ್ಟು ಫುಲ್ಲು ನನ್ನನ್ನು ನಾನು ಸಪ್ರೆಸ್ ಮಾಡಿಕೊಂಡು ಯಾವಾಗಲೂ ಅದು ಈಸಿ ಟೇಕಿಂಗ್ ಇರಲಿಲ್ಲ ನನ್ನಲ್ಲಿ. ಪ್ರಾಬ್ಲಮ್ ಬಂದಾಗ ಅದರಲ್ಲೇ ಮುಳುಗೋಗ್ತಿದ್ದೆ. ಈ ಮೆಡಿಟೇಷನ್ ಮಾಡಿದ್ಮೇಲೆ ನಾನು ಹೆಂಗೆ ಅಂದರೆ, ಆ ಪ್ರಾಬ್ಲಮ್ ಬಂದಾಗ ಓಕೆ ಅದು ಚಾಲೆಂಜ್, ನನಗೆ ನಾನು ಇನ್ನೊಂದು ಸ್ಟೆಪ್ ರೇಸ್ ಆಗೋಕ್ಕೆ ಅದೊಂದು ಚಾಲೆಂಜ್ ಬಂದಿದೆ, ಅದು ಏನು ಪಾಠ ಹೇಳ್ಕೊಡೋಕ್ಕೆ ಬಂದಿದೆ ಅಂತ ಫಸ್ಟು ಆ ಪಾಠ ಹೇಳ್ಕೊಡೋದ್ಮೇಲೆ ದೃಷ್ಟಿ ಇಡ್ತಿದ್ದೆ. ಏನು ಕಲಿಬೋದು ಇದರಿಂದ ಅಂತ ಎಲ್ಲದನ್ನು ಆ ವೇಯಲ್ಲೇ ತೊಗೊತಿದ್ದೆ ನಾನು. ಅಳೋದು, ಅದರಲ್ಲೇ ಇರೋದು ಅದೆಲ್ಲ ಮಾಡ್ತಿರ್ಲಿಲ್ಲ. ಆ್ಯಂಡ್ ಯಾವುದೇ ಸಿಚುಯೇಷನ್ ನನ್ನ ಆಪೋಸಿಟ್ ಆದಾಗ ಅದನ್ನು ತುಂಬ ದಿನ ಡ್ರ್ಯಾಗ್ ಮಾಡ್ತಿದ್ದೆ. ಅದ್ರ ಬಗ್ಗೆನೇ ಥಾಟ್ಸು, ಮಲಗ್ದಾಗು ಎದ್ದಾಗು ಅದೇ ಥಾಟ್ಸು. ಬಟ್ ಇವಾಗ ಆ ಲೆವೆಲೆಲ್ಲ, ಆ ಟೈಮ್ ಎಷ್ಟೊತ್ತು ಆ ಪ್ರಾಬ್ಲಮಲ್ಲಿ ಇರ್ತೀನಿ ಅನ್ನೋದೆಲ್ಲ ಕಮ್ಮಿ ಆಗಿದೆ. ನಾನು 2nd PU ಇಂದನೂ ತುಂಬ ಇಂಟ್ರೆಸ್ಟ್ ಆಗಿ
ಮಾಡೋದನ್ನ ಸ್ಟಾರ್ಟ್ ಮಾಡಿದೆ. ಯಾವಾಗ ನನ್ನ ಲೈಫ್ಗೆ ಸೀಕ್ರೆಟ್ ಅನ್ನೋ ಬುಕ್ ಬಂತೋ, ಆ ಸೀಕ್ರೆಟ್ ಅನ್ನೋ ಬುಕ್ ನಾನು ಓದ್ಬಿಟ್ಟು ಅದನ್ನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಅದೆಲ್ಲ ಮಾಡಿದಾಗ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದ್ರೇ ಸೀಕ್ರೆಟ್ ಅಂತ ಹೇಳ್ಬೋದು. ಸೊ ಆವಾಗ ತುಂಬ ಇಂಟ್ರೆಸ್ಟಿಂದ ಮೆಡಿಟೇಷನ್ ಮಾಡ್ತಿದ್ದೆ. ಲೈಕ್ ದಿನಕ್ಕೆ 2 hours ಮಾಡೋದು, ಬುಕ್ಸ್ ಓದೋದು ಆ್ಯಂಡ್ ಎಲ್ಲ ಮಾಸ್ಟರ್ ಕ್ಲಾಸಸ್ಸು ಅಟೆಂಡ್ ಮಾಡ್ತಿದ್ದೆ. ಅವ್ರು ಹೇಳೋದು ಕೇಳೋದಲ್ಲ, ಅದನ್ನೆಲ್ಲ ಬರ್ಕೊತಿದ್ದೆ. ಫ್ಯೂ ಪಾಯಿಂಟ್ಸ್ ನನಗೆ ಇಷ್ಟ, ಒಂಥರ ಕ್ಯಾಚಿ ಪಾಯಿಂಟ್ಸ್ ಅನ್ನೋದನ್ನು ನಾನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತಿದ್ದೆ. ಆ್ಯಂಡ್ ಇನ್ನು ಮದುವೆ ವಯಸ್ಸು ಅಂತ ಬಂದಾಗ ನನಗೆ ಏನಾಯ್ತಂದರೆ ಲೈಕ್ ಆವಾಗೂ ಮೆಡಿಟೇಷನ್ ಮಾಡ್ತಿದ್ದೆ. ಲೈಕ್ ಎಲ್ಲ ಗರ್ಲ್ಸ್ಗೂ ಎಕ್ಸ್ಪೆಕ್ಟೇಷನ್ ಅನ್ನೋದು ಇರುತ್ತೆ, ಹಿಂಗಿರಬೇಕು ಹಂಗಿರಬೇಕು, ಮದುವೆ ಆದಮೇಲೆ ಅವ್ರ ಮನೆ ಹಿಂಗಿರಬೇಕು, ಆ ಫ್ಯಾಮಿಲಿ ಮೆಂಬರ್ಸ್ ಹಿಂಗಿರಬೇಕು ಅಂತ. ಸೊ ಅದು ನಾನು ಕೂತ್ಕೊಂಡು ನೋಡಿದಾಗ ನನ್ನ ಹಸ್ಬೆಂಡ್ ಹೆಸರು ಸಹ ನನಗೆ ಬಂದಿತ್ತು. ಲೈಕ್ ಇಂಟ್ಯೂಷನ್ ಥರ ಆ ಹೆಸರು, ಇಂಥವ್ರನ್ನ ಮದುವೆ ಆಗ್ತೀಯಾ ಅಂತ ಬಂದಿತ್ತು ನನಗೆ. ಸೊ ಅದು ಆವಾಗ ನಾನು ನಂಬಿರಲಿಲ್ಲ. ಏನೋ ಬಂತು ಬಿಡು, ರ್ಯಾಂಡಮ್ಮಾಗಿ ಏನೋ ನನ್ನ ಮನಸ್ಸು ಹೇಳ್ತಿದೆ, ಆ ಮಾಯೆ ಹೇಳ್ತಿದೆ ಅಂತ ನಾನು ಅದನ್ನು ಅಷ್ಟು ಅಂದರೆ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಮತ್ತು ನನಗೆ ನನ್ನ ಮದುವೆ ಸೆಟ್ ಆದಮೇಲೆ ಓಕೆ ಅಂತ ಎಷ್ಟು ದಿನಕ್ಕೂ ನನಗೆ ನೆನಪಾಯಿತು. ಸೊ ಈ ಹೆಸರು ಆವತ್ತೇ ಬಂದಿತ್ತಲ್ವ ನನಗೆ ಅಂತ. ಸೊ ಅಂಥ ಮಿರಾಕಲ್ಸ್ ತುಂಬ ನಡೆದಿದೆ ಎಲ್ಲ ಪ್ರತಿ ಕಡೆ. ಅದು ನಾನು ಸ್ಟಾರ್ಟಿಂಗಲ್ಲಿ ಗುರುತಿಸ್ತಿರ್ಲಿಲ್ಲ, ರೆಕಗ್ನೈಸ್ ಮಾಡ್ತಿರ್ಲಿಲ್ಲ ಆ ಮಿರಾಕಲ್ಸ್ನ. ಬರ್ತಾ 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 ಪ್ರತಿಯೊಂದು ಹೆಜ್ಜೆಯಲ್ಲೂ ಮಿರಾಕಲ್ಸು. ಸೊ ಎಷ್ಟು ನೆಗೆಟಿವ್ ಅಲ್ಲಿದ್ನೋ ನಾನು, ಎಷ್ಟು ಅಂದರೆ ಲೋ ಅಲ್ಲಿದ್ನೋ ಅಷ್ಟೇ ಬೇಗ ಬೆಳೀತಾ ಬಂದೆ ಓನ್ಲಿ ಥ್ರೂ ಮೆಡಿಟೇಷನ್. ಸೊ ಥಾಟ್ ಪ್ಯಾಟ್ರನ್ಸ್ ಸಹ ಅಷ್ಟೇ, ಹೆಂಗೆ ಥಿಂಕ್ ಮಾಡಬೇಕು ಅಂದರೆ ಎಲ್ಲಿ ರಾಂಗ್ ಆಗ್ತಿದೆ ನನ್ನ ಥಾಟ್ಸು ಅನ್ನೋದು ಚೆಕ್ ಮಾಡ್ಕೊಳ್ಳೋದು, ಥಾಟ್ಸ್ನ ಕರೆಕ್ಟ್ ಮಾಡಿಕೊಂಡ್ರೆ ಜೀವನ ಹೆಂಗೆ ಸರಿ ಹೋಗುತ್ತೆ ಅನ್ನೋದು ಎಲ್ಲ ಪ್ರತಿಯೊಂದು ಕಲಿತೆ. ಆ್ಯಂಡ್ ಆಲ್ಸೋ ಲೈಕ್ ಇನ್ ಪ್ರೆಗ್ನೆನ್ಸಿ ಅಲ್ಲೆಲ್ಲ ಪ್ರೀ ಬರ್ತ್ ಕಮ್ಯುನಿಕೇಷನ್ ಇವಾಗೆಲ್ಲ ಹೇಳ್ತಾರಲ್ವ, ಸ್ಪಿರಿಚುವಲ್ ಪೇರೆಂಟಿಂಗ್, ಲೈಕ್ ಸ್ಪಿರಿಚುವಲ್ ಪ್ರೆಗ್ನೆನ್ಸಿ ಅಂತ ಪಾಪು ಜೊತೆ ಮಾತಾಡೋದು, ಪಾಪುಗೆ ಮೆಡಿಟೇಷನ್ ಕಲಿಸೋದು. ಸೊ ಆ ಪ್ರೆಗ್ನೆನ್ಸಿಯಲ್ಲೇ ಪಾಪುಗೆ ಮೆಡಿಟೇಷನ್ ಎಲ್ಲ ಕಲಿಸಿದ್ದೀನಿ. ಇವಾಗ ನನ್ನ ಪಾಪು 2 years, ನಾನು ಕೂತ್ಕೊಂಡಾಗ ಅವನು ಬಂದು ನನ್ನ ಜೊತೆ ಪಕ್ಕ ಕಣ್ಣು ಮುಚ್ಕೊಂಡು ಕೂತ್ಕೊಂತಾನೆ. ಲೈಕ್ ಫ್ಯೂ ಸೆಕೆಂಡ್ಸ್ ಕೂಡ್ತಾನಷ್ಟೇ, ಬಟ್ ಇಷ್ಟೊತ್ತು ಅಷ್ಟೊತ್ತು ಕೂಡ್ದ ಅಲ್ಲ, ಹಿ ನೋಸ್ ಮೆಡಿಟೇಷನ್. ಆ ಚಿಕ್ಕ ಪಾಪುಗೆ ಮೆಡಿಟೇಷನ್ ಗೊತ್ತು, ದಟ್ ಈಸ್ ಗ್ರೇಟ್. ಸೊ ಈ ಪ್ರೀ ಬರ್ತ್ ಕಮ್ಯುನಿಕೇಷನಿಂದ ತುಂಬ ಚೇಂಜಸ್ ಬಂದಿದೆ. ಅಂದರೆ ಈಸಿಯಾಗಿ ಬೆಳೆಸೋದು ಹೆಂಗೆ, ಪಾಪು ಹುಟ್ಟಿದಾನೆ ಅಂದರೆ ಒಂದಷ್ಟು ಬರ್ಡನ್ ಇರುತ್ತೆ ತಲೆಯಲ್ಲಿ, ಅಯ್ಯೋ ಇದು ಅದು ಕಷ್ಟ ಆಗತ್ತೆ ಅಂತ ಎಲ್ಲರೂ ಹೇಳೋದು, ಅದು ಎಂಟೈರ್ಲಿ ರಾಂಗ್. ಈಸಿಯಾಗಿ ಬೆಳೆಸ್ಬೋದು, ನಾವು ಈಸಿಯಾಗಿರ್ಬೋದು, ಹಾಯಾಗಿರ್ಬೋದು ಅಂತ. ಏನಂದರೆ ಮೆಡಿಟೇಷನ್ ಏನಕ್ಕೆ ಹಿಂಗೆ ಹೆಲ್ಪ್ ಮಾಡುತ್ತೆ ಅಂದರೆ ಬ್ಯಾಲೆನ್ಸ್ ಮಾಡೋದನ್ನು, ಲೈಕ್ ನಮ್ಮನ್ನು, ಆ ಪಾಪುನ ಆ್ಯಂಡ್ ಮನೆ ಕೆಲಸನ ಎಲ್ಲಾನ ಬ್ಯಾಲೆನ್ಸ್ ಮಾಡಿಬಿಟ್ಟು ಅಷ್ಟು ಕೆಲಸ ಮಾಡಿದ್ರು ಹಾಯಾಗಿ ಹೆಂಗಿರ್ಬೋದು, ಹ್ಯಾಪಿಯಾಗಿ ಹೆಂಗಿರ್ಬೋದು ಅನ್ನೋದು ಮೆಡಿಟೇಷನ್ ಕಲಿಸಿದೆ. ಆ್ಯಂಡ್ ಒನ್ಸ್ ಪಾಪು ಹುಟ್ಟಾದ್ಮೇಲೆ ಪ್ರತಿಯೊಂದು ಮಿರಾಕಲ್ಸೇ ನನ್ನ ಲೈಫಲ್ಲಿ, ಎಲ್ಲ ಮಿರಾಕಲ್ಸೇ. ಲೈಕ್ ನನ್ನ ಲೈಫ್ ಪರ್ಪಸ್ ಎಲ್ಲ ತಿಳ್ಕೊಂಡೆ, ಪಾಪು ಲೈಫ್ ಪರ್ಪಸ್ ಎಲ್ಲ ತಿಳ್ಕೊಂಡೆ, ಲೈಕ್ ಹೆಂಗೆ ಬೆಳೆಸ್ಬೇಕು ಪಾಪುನ ಅಂತ ಡಿಫ್ರೆಂಟ್ ಮಾಸ್ಟರ್ಸ್ದು ವೀಡಿಯೋಸು ನೋಡಿದೆ. ಆ್ಯಂಡ್ ನನಗೂ ಕೆಲವು ಇಂಟ್ಯೂಷನ್ ಎಲ್ಲ ಬಂತು, ಹಿಂಗೆ ಬೆಳೆಸ್ಬೋದು ಅಂತ ಐಡಿಯಾಸು. ಅದೆಲ್ಲ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಆ ಮೆಡಿಟೇಷನ್, ಆ ಎನರ್ಜಿ ಆ್ಯಂಡ್ ಆ ಪಾಪುನೂ ಅಷ್ಟೇ ನನಗೆ ಹೆಲ್ಪ್ ಮಾಡೋಕ್ಕೆ ಹುಟ್ಟಿದನೇನೋ ಅನ್ನೋ ಥರ ಅಷ್ಟು ಬೆನಿಫಿಟ್ಸ್ ಎಲ್ಲ. ಇದಕ್ಕೆಲ್ಲ ರೀಸನ್ನು ಆ ಮೆಡಿಟೇಷನ್ನೇ. ನಾನು ತುಂಬ ಇಯರ್ಸ್ ಹಿಂದೆನೇ ಲೈಫ್ ಪರ್ಪಸ್ ಅನ್ನೋದು ತಿಳ್ಕೊಂಡೆ, ಬಟ್ ಅದು ಹೆಂಗೆ ಫುಲ್ಫಿಲ್ ಮಾಡಬೇಕು ಆ ಲೈಫ್ ಪರ್ಪಸ್ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಒನ್ಸ್ ಪಾಪು ಹುಟ್ಟಿದ್ಮೇಲೆ ಏನಾಯಿತು ಅಂದರೆ ಆ ಸಿಚುಯೇಷನ್ಸ್ ಹೆಂಗೆ ಕ್ರಿಯೇಟ್ ಆಗ್ತಾ ಬಂತು ಅಂದರೆ ಅದಷ್ಟಿಗದೆ ಆ ಲೈಫ್ ಪರ್ಪಸ್ಸೇ ನನ್ನ ಹತ್ರ ಬಂತು ಫುಲ್ಫಿಲ್ ಮಾಡು ಅಂತ. ಅಷ್ಟು ಬೆನಿಫಿಟ್ಸು ನಾವು ಹುಡ್ಕೊಂಡು ಹೋಗಿ ಅದನ್ನು ಫುಲ್ಫಿಲ್ ಮಾಡೋದಲ್ಲ, ಆ ಸಿಚುಯೇಷನ್ಸ್ ಹೆಂಗೆ ಕ್ರಿಯೇಟ್ ಆಯ್ತಂದರೆ ಅದೇ ನನ್ನನ್ನು ಹುಡ್ಕೊಂಡು ಬಂತು. ಅಷ್ಟು ಈಸಿ ಆಗ್ತಿದೆ ನನಗೆ ಲೈಫು. ಸೊ ಮಿರಾಕ್ಯುಲಸ್ ಲೈಫ್ ಅನ್ಬೋದು, ಅಷ್ಟು ಬೆನಿಫಿಟ್ಸ್. ಆ್ಯಂಡ್ ಈವನ್ ಮೆಡಿಟೇಷನಲ್ಲಿ ವಿಷನ್ಸು ಅದೆಲ್ಲ ಕಂಡಿದ್ದೀನಿ. ಈ ಲೈಫಲ್ಲಿ ನನಗೆ ಈ ಪ್ರಾಬ್ಲಮ್ ಏನಕ್ಕೆ ಬಂತು, ಲೈಕ್ ಅಂದರೆ ಅದಕ್ಕೆ ರೀಸನ್ನು ಆ ಪಾಸ್ಟ್ ಬರ್ತ್ ಆಗಿದ್ರೆ ಪಾಸ್ಟ್ ಬರ್ತಲ್ಲೆಲ್ಲ ಅದನ್ನೆಲ್ಲ ನಾನು ಹೋಗಿ ನೋಡ್ಕೊಂಡಿದ್ದೀನಿ. ಆ್ಯಂಡ್ ಫ್ಯೂ ವೆಜಿಟೇರಿಯನ್ ರ್ಯಾಲೀಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಲೈಕ್ ಈ ಸೀಕ್ರೆಟ್ ಅನ್ನೋ ಬುಕ್ ಬಗ್ಗೆ ಆ್ಯಂಡ್ ಸ್ಪಿರಿಚುವಲ್ ಪ್ರೆಗ್ನೆನ್ಸಿ ಅದ್ರ ಬಗ್ಗೆ ಎಲ್ಲ ಕ್ಲಾಸಸ್ ಎಲ್ಲ ಮಾಡಿದ್ದೀನಿ. ಎ ಗ್ರೂಪ್ ಆಫ್ 20 ಮೆಂಬರ್ಸ್ ಇದ್ದರು ಪ್ರೆಗ್ನೆಂಟ್ಸು, ಅವ್ರಿಗೆಲ್ಲ ಲೈಕ್ ಝೂಮ್ ಸೆಷನ್ಸ್ ಎಲ್ಲ ಮನೆಯಿಂದನೇ ಮಾಡ್ತಿದ್ದೆ. ಹೆಂಗೆ ನಾವು ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೇ ಮಗುಗೆ ನಾಲೆಡ್ಜ್ ಕೊಡಬೇಕು, ಮಗುಗೆ ನಾಲೆಡ್ಜ್ ಕೊಟ್ಟಾಗ ಏನು ಡಿಫ್ರೆನ್ಸ್ ಇರುತ್ತೆ ನಾರ್ಮಲ್ ಆಗಿ ವಿತೌಟ್
ಬರ್ತ್ ಕಮ್ಯುನಿಕೇಷನ್ನು ಬರ್ತ್ ಕಮ್ಯುನಿಕೇಷನ್ನು ಆ ಮಕ್ಕಳಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತೆಲ್ಲ ಕಂಡಿಡ್ಕೊಂಡೆ. ಸೊ ಈ ಮೆಡಿಟೇಷನ್ ನನ್ನ ಲೈಫಿಗೆ ಬಂದಮೇಲೆ ಪ್ರತಿಯೊಂದು ಸ್ಟೆಪ್ಪು ನಾನು ತೊಗೊತಿರೋದು ಕರೆಕ್ಟ್ ವೇಯಲ್ಲಿ ಅದೇ ನಡ್ಸ್ಕೊಂಡು ಹೋಗ್ತಿದೆ. ಈ ಯೂನಿವರ್ಸ್ ಅನ್ನೋದೇ ನನ್ನನ್ನು ಕರ್ಕೊಂಡು ಹೋಗ್ತಿದೆ. ಸೊ ಗ್ರೇಟ್ ಥ್ಯಾಂಕ್ಸ್ ಟು ಮೆಡಿಟೇಷನ್ ಆ್ಯಂಡ್ ಪತ್ರಿ ಸರ್. ನನ್ನ ಲೈಫ್ ಇಷ್ಟು ಅದ್ಭುತವಾಗಿರಬೇಕು ಅಂದರೆ ಅದಕ್ಕೆ ಎಲ್ಲರೂ ಕಾರಣ. ಸೊ ಥ್ಯಾಂಕ್ ಯು ಆಲ್. ಆ್ಯಂಡ್ ಆಲ್ಸೋ ಪಿರಮಿಡ್ಸು ಅಷ್ಟೇ. ಪಿರಮಿಡ್ಸ್ ನಮ್ಮ ಲೈಫಲ್ಲಿ ಎಷ್ಟು ಯೂಸ್ ಆಗುತ್ತೋ ನಾನು ಅಂದರೆ ಆ ಪಿರಮಿಡ್ಸು ಲೈಕ್ ಮನೆಯಲ್ಲಿ ಸೀಲಿಂಗ್ ಪಿರಮಿಡ್ಸ್ ಅಂತೆ, ಐ ಪಿರಮಿಡ್ ಎಲ್ಲ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಆ ಪಿರಮಿಡಲ್ಲಿ ನಾವು ಲೈಕ್ ಮಾಸ್ಟರ್ಸ್ ಎಲ್ಲ ಹೇಳ್ತಿದ್ರು, ಬೇಕಾದರೆ ಇಟ್ಟು ನೋಡಿ, ಲೈಕ್ ಆ ಒಂದು ಬ್ಲೇಡ್ ಬರುತ್ತಲ್ವ, ಅದನ್ನು ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮಮ್ಮ ಇಟ್ಟು ತೋರಿಸಿದ್ರು. ಆ ಪಿರಮಿಡ್ ಒಳಗಡೆ ಬ್ಲೇಡ್ ಇಟ್ಬಿಟ್ಟು ಈಚೆ ಸೇಮ್ ಹೊಸದಾಗಿ ಓಪನ್ ಮಾಡಿರೋ ಟೂ ಪ್ಲೇಟ್ಸ್ನ ಒಂದು ಪಿರಮಿಡಲ್ಲಿ ಇಟ್ವಿ, ಇನ್ನೊಂದು ಈಚೆ ಇಟ್ವಿ. ಆಫ್ಟರ್ 2-3 ವೀಕ್ಸ್ ಆದಮೇಲೆ ಅದನ್ನು ನೋಡಿದಾಗ ನಮಗೆ ಆ ಡಿಫ್ರೆನ್ಸ್ ಕಾಣಿಸ್ತು. ಲೈಕ್ ಇದು ಶಾರ್ಪ್ ಆಗಿತ್ತು. ಅದನ್ನು ನಾವು ಫಸ್ಟ್ ಬಿಲೀವ್ ಮಾಡಲಿಲ್ಲ. ಅದು ಹೆಂಗಾಗತ್ತೆ, ಇದೊಂದು ಥಿಂಗ್ ಅಲ್ವಾ, ಆ ಥಿಂಗ್ ಒಳಗಡೆ ಇಟ್ಟರೆ. ಬಿಕಾಸ್ ಆವಾಗ ನಾವು ಚಿಕ್ಕವ್ರು ಇರಬೇಕಾದ್ರೆ ಅಷ್ಟು ನಾಲೆಡ್ಜ್ ಇರಲಿಲ್ವ ಪಿರಮಿಡ್ಸ್ ಬಗ್ಗೆ. ನಮ್ಮಮ್ಮ ಏನೋ ತೋರಿಸ್ತಿದ್ರು, ಬಟ್ ಅದನ್ನು ನಾನು ಟಚ್ ಮಾಡಿ ಅದನ್ನು ಏನೋ ಕಟ್ ಮಾಡಿ ನೋಡಿದಾಗ ಐ ಎಕ್ಸ್ಪೀರಿಯನ್ಸ್ಡ್, ಓಕೆ ಇಷ್ಟು ಮಿರಾಕಲ್ಸ್ ಇದೆ ಲೈಫಲ್ಲಿ ಅಂತ ನನಗೆ ಆವತ್ತು ಗೊತ್ತಾಗಿದ್ದು. ಆ್ಯಂಡ್ ಆಲ್ಸೋ ಲೈಕ್ ಆ ಪಿರಮಿಡ್ ಕೆಳಗಡೆ ನಾನು ಕೂತಾಗ ಮೆಡಿಟೇಷನ್ ನಾರ್ಮಲಾಗಿ ಕೂತಾಗ ಎಷ್ಟು ಅಂದರೆ ರಿಫ್ರೆಶ್ ಆಗಿರ್ತೀನೋ, ಪಿರಮಿಡ್ ಕೆಳಗಡೆ ಮೆಡಿಟೇಷನ್ ಮಾಡಿದಾಗ ಎಷ್ಟು ರಿಫ್ರೆಶ್ ಆಗಿರ್ತೀನೋ ಅದನ್ನು ಎಕ್ಸ್ಪರಿಮೆಂಟ್ ಮಾಡ್ತಿದ್ದೆ ನಾನು. ಲೈಕ್ ಅಂದರೆ ನಾವು ಇವಾಗ ಪತ್ರಿ ಸರ್ ಹೇಳಿದ್ದಾರೆ ನಮಗೆ 3 ಟೈಮ್ಸ್ ಆಫ್ ಎನರ್ಜಿ ಬರುತ್ತೆ ನಮಗೆ ಅಂಡರ್ ಪಿರಮಿಡ್ ಅಂತ. ಸೊ ಅದನ್ನು ಫಸ್ಟ್ ನಂಬ್ತಿರ್ಲಿಲ್ಲ, ಅಷ್ಟು ಚಿಕ್ಕ ಏಜಲ್ಲಿ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ನಾನು ಯಾವಾಗ ಎಕ್ಸ್ಪರಿಮೆಂಟ್ ಮಾಡ್ತಿದ್ನೋ ಆವಾಗ ನನಗೆ ತಿಳಿತಾ ಬಂತು. ಸೊ ಮನೆಯಲ್ಲಿ ಸೀಲಿಂಗ್ ಎಲ್ಲ ಹಾಕ್ಬಿಟ್ಟಿರ್ತೀವಿ ಪರ್ಮನೆಂಟ್ ಪಿರಮಿಡ್ಸ್. ಆ್ಯಂಡ್ ಆಲ್ಸೋ ಐ ಪಿರಮಿಡ್ಡು, ಹ್ಯಾಟ್ ಪಿರಮಿಡ್ ಎಲ್ಲ ಇಟ್ಕೊಂಡಿದ್ದೀವಿ. ಲೈಕ್ ಅದು ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಆಲ್ಸೋ ಕ್ರಿಸ್ಟಲ್ ಪಿರಮಿಡ್ಸ್ ಇವಾಗೆಲ್ಲ ಬರ್ತಿದೆ, ಪ್ರತಿಯೊಬ್ಬರು ಯೂಸ್ ಮಾಡ್ತಿರ್ತಾರೆ. ಅದು ಅಷ್ಟೇ, ಆ ಕ್ರಿಸ್ಟಲ್ ಪಿರಮಿಡ್ಸು ಅಷ್ಟೇ. ನನ್ನ ಪಾಪು ಮೆಡಿಟೇಷನ್ ಕೂತ್ಕೋಬೇಕು ಅಂದಾಗ ಆ ಪಿರಮಿಡ್ ಕೇಳ್ತಾನೆ, ಅವನೇ ಹೋಗಿ ತೊಗೊಂಡು ಬಂದು ಕೈಯಲ್ಲಿ ಇಟ್ಕೊಂಡು ಕೂತ್ಕೊತಾನೆ. ಆ್ಯಂಡ್ ಆ ಚಿಕ್ಕ ವಯಸ್ಸಿಂದನೂ ನಾವು ಹೇಳ್ಕೊಟ್ಟಾಗ ಏನಾಗುತ್ತೆ ಅಂದರೆ ಅವ್ರಿಗೆ ದೊಡ್ಡವರಾದಮೇಲೆ ಫೋರ್ಸ್ ಮಾಡಿ ಕೂರಿಸೋ ಅವಶ್ಯಕತೆ ಇರಲ್ಲ. ಲೈಕ್ ಗಿಡವಾಗಿ ಮಗ್ಗದ್ದು ಬರವಾಗಿ ಬಗ್ಗಿದೆ ಅಂತಾರೆ. ಅಂದರೆ ಚಿಕ್ಕವ್ರು ಇರಬೇಕಾದ್ರೇ ಅದೆಲ್ಲ ನಾವು ಹೇಳ್ಕೊಟ್ಟಾಗ ಅವ್ರಿಗೆ ಈಸಿ ಆಗಿಬಿಡುತ್ತೆ. ಚಿಕ್ಕವರಿಂದನೂ ಆ ಎನರ್ಜಿ ಗೇನ್ ಮಾಡ್ತಿರ್ಬೇಕಾದ್ರೆ ಅವ್ರ ಲೈಫ್ ಇನ್ನಷ್ಟು ಮಿರಾಕಲಸ್ ಆಗಿರುತ್ತೆ. ಆ್ಯಂಡ್ ಪೌರ್ಣಮಿ ಧ್ಯಾನ, ಸಾಮೂಹಿಕ ಧ್ಯಾನ, ನಮ್ಮ ಅಮ್ಮ ಊರು ಚಿಂತಾಮಣಿ, ಅಲ್ಲಿ ಸಾಮೂಹಿಕ ಧ್ಯಾನ ಎಲ್ಲ ಮಾಡ್ತಿದ್ವಿ. ಸೆಂಟರಲ್ಲಿ ದಿನ ಮೆಡಿಟೇಷನ್ ಇರುತ್ತೆ, 1 hour ಮೆಡಿಟೇಷನ್. ಸೊ ಅದಕ್ಕೂ ನಾನು ಅಲ್ಲಿದ್ದಾಗೆಲ್ಲ ನಾನು ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ಅಷ್ಟೇ ದಿನ ಹೋಗ್ತಿದ್ದೆ. ಸೊ ಅದು ಒಂದು ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಬಿಕಾಸ್ ನಾವು ಗ್ರೂಪಲ್ಲಿ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ನೊಂದಷ್ಟು ಎನರ್ಜಿ, ಅದು ಆ ವೈಬ್ರೇಷನ್ಸೇ ಬೇರೆ, ಅಲ್ಲಿರೋ ಎನರ್ಜಿನೇ ಬೇರೆ. ಸೊ ಆದಷ್ಟು ನಾವು ಇಂಡಿವಿಜುವಲಾಗಿ ಮಾಡಬೇಕು, ಬಟ್ ಆದಷ್ಟು ಗ್ರೂಪ್ ಮೆಡಿಟೇಷನ್ಸ್ನ ಮಿಸ್ ಮಾಡಬಾರ್ದು. ಆ್ಯಂಡ್ ಫುಲ್ ಮೂನ್ ಡೇ, ಪೌರ್ಣಮಿ ಮೆಡಿಟೇಷನ್ಸು, ಆ ಥರ ಸ್ಪೆಷಲ್ ಡೇಸಲ್ಲಿ ಮೆಡಿಟೇಷನ್ಸ್ ಎಲ್ಲ ನಾವು ಮಿಸ್ ಮಾಡ್ದಿರೋ ಯಾವಾಗ ಮಾಡ್ತಿರ್ತೀವೋ ಆವಾಗ ಜಾಸ್ತಿ ಎನರ್ಜಿ ಅನ್ನೋದನ್ನು ನಾವು ಗೇನ್ ಮಾಡ್ಕೊತೀವಿ. ಆ್ಯಂಡ್ ಈ ಫುಡ್ ವೆಜಿಟೇರಿಯನ್ ರ್ಯಾಲಿ ಅಂದಂಗೆ ನಾನು ಈ ವೆಜಿಟೇರಿಯನಿಸಮ್ ಬಗ್ಗೆ ಪತ್ರಿ ಸರ್ ತುಂಬ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ಸೊ ಏನು ಅದು ನಮ್ಮ ಲೈಫಲ್ಲಿ ಇವಾಗ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟೋ ಈ ವೆಜಿಟೇರಿಯನಿಸಮ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಯೂಶಲಿ ಈ ಮಿತ್ ಏನಂದರೆ ನಾನ್ ವೆಜ್ಜಲ್ಲಿ ನ್ಯೂಟ್ರಿಯೆಂಟ್ಸು, ವಿಟಮಿನ್ಸು ಅದೆಲ್ಲ ಜಾಸ್ತಿ ಇರುತ್ತೆ, ಅದು ತಿಂದಾಗ ನಾವು ಅಷ್ಟೇ ಎನರ್ಜಿಟಿಕ್ ಆಗ್ತೀವಿ, ಅದರಲ್ಲಿರೋ ಎನರ್ಜಿ ಎಲ್ಲ ನಮಗೆ ಬರುತ್ತೆ ಅಂತ ಯೂಶಲಿ ಪೀಪಲ್ ಅಂದ್ಕೊತಾರೆ. ಬಟ್ ಅದು ತುಂಬಾ ತಪ್ಪು. ಏನು ಅಂದರೆ ಆ ಪ್ರಾಣಿನ ಕೊಂದಾಗ ನಾವು ಕೊಲ್ತೀವಲ್ವಾ ತಿನ್ನೋಕ್ಕೆ ಯೂಸ್ ಮಾಡ್ಬೇಕಾದ್ರೆ, ಅದು ಎಷ್ಟು ಹೆದರಿರುತ್ತೋ, ಎಷ್ಟು ಬಾಧೆ ಪಟ್ಟಿರುತ್ತೋ, ಆ ಎನರ್ಜಿ ಫ್ರೀಕ್ವೆನ್ಸೀಸ್ ಎಲ್ಲ ನಮ್ಮೊಳಗಡೆ ಸೇರುತ್ತೆ ನಾವು ತಿಂದಾಗ. ನಾವು ಹೆಂಗೆ ಅಸ್ಯೂಮ್ ಮಾಡ್ಕೋಬೇಕಂದ್ರೆ ಅದು ನಮ್ಮ ಪಾಪು ಥರ ಅಸ್ಯೂಮ್ ಮಾಡ್ಕೋಬೇಕು. ನಮ್ಮ ಪಾಪುಗೆ ಏನಾದರೂ ಚಿಕ್ಕ ಗಾಯ ಆದರೆ ನಾವೆಷ್ಟು ಬಾಧೆ ಪಡ್ತೀವೋ, ಸೊ ಆ ಪ್ರಾಣಿ ಅನ್ನೋ ಪ್ರತಿಯೊಂದರಲ್ಲೂ ಚೈತನ್ಯ ಅನ್ನೋದಿರುತ್ತೆ, ಅದಕ್ಕೂ ಫೀಲಿಂಗ್ಸ್ ಅನ್ನೋದು ಇರುತ್ತೆ. ಆ್ಯಂಡ್ ಆಲ್ಸೋ ಪತ್ರಿ ಸರ್ ಹೇಳ್ದಂಗೆ ಸಸ್ಯಾಹಾರ, ಮಿತ ಆಹಾರನೂ ಅಷ್ಟೇ. ಇವಾಗ ಈ ವೆಜಿಟೇರಿಯನಿಸಮ್ ಅಂದರೆ ಎಷ್ಟು ಬೇಕಾದರೂ ತಿನ್ಬಿಡ್ಬೋದು, ಹಣ್ಣೆ ಅಲ್ವಾ ಒಳ್ಳೇದಲ್ವಾ ಅಂತಲ್ಲ, ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಫಸ್ಟ್ ನಮ್ಮ ಹೊಟ್ಟೆನ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ತಿನ್ನಬೇಕು, ನನಗೆ ಎಷ್ಟು ಬೇಕು ಅನ್ನೋದು ನಾವು ತಿಳ್ಕೊಬೇಕು. ಅದನ್ನೆಲ್ಲನೂ ಈ ಮೆಡಿಟೇಷನಿಂದ ಈಸಿಯಾಗಿ ಕಲಿಬೋದು. ಈ ಕುಕ್ಕಿಂಗ್ ಮಾಡಬೇಕಾದ್ರೂ ಅಷ್ಟೇ, ನಾನು ಅಂದರೆ ಹೆಂಗೆ ನಾವು ಅಡುಗೆ ಮಾಡಿದ್ರೆ ಹೆಂಗಾಗತ್ತೆ
ಯಾವ ಥಾಟಲ್ಲಿ ಇವಾಗ ಮನೇಲಿ ಏನೋ ಇಶ್ಯೂಸ್ ಆಗಿರುತ್ತೆ, ಏನೋ ಜಗಳ ಆಗಿರುತ್ತೆ, ಅದನ್ನೆಲ್ಲ ಇಟ್ಕೊಂಡು ಅಡುಗೆ ಮಾಡಿದಾಗ ಏನಾಗುತ್ತೆ, ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದಾಗ ರಿಸಲ್ಟ್ ಎಲ್ಲ ಸಿಕ್ಕಿದೆ ನನಗೆ. ಏನು ಅಂದರೆ ಆವಾಗ ಮೂಡ್ ಸರಿ ಇಲ್ಲದೆ ಇದ್ದಾಗ ನಾನು ಅಡುಗೆ ಮಾಡಿದಾಗ ಅಷ್ಟು ರುಚಿ ಅಂತ ಅನಿಸ್ಲಿಲ್ಲ, ಆ ಫುಡ್ ತಿಂದಾಗ ಸ್ಯಾಟಿಸ್ಫೈಡ್ ಅಂತ ಅನಿಸ್ಲಿಲ್ಲ ನನಗೆ. ಸೊ ಅದು ಬೇಕಾದರೆ ಪ್ರತಿಯೊಬ್ಬರು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಲೈಕ್ ನಾವು ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಫುಡ್ಡು ನಮ್ಮ ಥಾಟ್ಸ್ ಹೆಂಗಿದೆ ಅನ್ನೋದನ್ನು ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು. ಸೊ ನಾವು ಹ್ಯಾಪಿಯಾಗಿ ಸ್ಯಾಟಿಸ್ಫೈಡಾಗಿ ಯಾವಾಗ ನಾವು ಮಾಡ್ತಿರೋ ಅಡುಗೆಯಲ್ಲಿ ಆ ಪ್ರೀತಿ ಅನ್ನೋದು ಹೋಗ್ಬೇಕಂತೆ, ಫುಲ್ಲು ಪ್ರೀತಿಯಿಂದ ನಾವು ಮಾಡಬೇಕು. ಸೊ ನಾವು ಪ್ರೀತಿಯಿಂದ ಮಾಡ್ತಿರ್ಬೇಕಾದ್ರೆ ಆ ಅಡುಗೆಯಲ್ಲಿ ಸೇಮ್ ಎನರ್ಜಿ ಹೋಗುತ್ತೆ. ಸೊ ಆ ಅಡುಗೆ ತಿಂದವ್ರಿಗೆಲ್ಲ ಅದೇ ಎನರ್ಜಿ ರೀಚ್ ಆಗುತ್ತೆ. ಅದಕ್ಕೆ ನಾವು ಪ್ರತಿ ಕ್ಷಣನೂ ಅದಕ್ಕೆ ಅವೇರ್ ಆಗಿರಿ, ಆನಂದವಾಗಿರಿ ಅಂತ ಪತ್ರಿ ಸರ್ ಅದಕ್ಕೆ ಹೇಳೋದು. ಅದರ ಅಂತರಾರ್ಥ ನಾವು ತಿಳ್ಕೊಳ್ಳಲ್ಲ. ಏನಕ್ಕೆ ಅಂದರೆ ನಾವು ಏನೇ ಕೆಲಸ ಮಾಡಿದ್ರು ಹೆಂಗಿರುತ್ತೆ ನಮ್ಮ ಆಲೋಚನೆ ಅನ್ನೋದ್ರ ಮೇಲೆ ಆ ಕೆಲಸ ಸಕ್ಸಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಅಡುಗೆನೇ ಇರ್ಬೋದು, ಇಲ್ಲಾಂದರೆ ಎಕ್ಸಾಮ್ ಬರೆಯೋದೇ ಇರ್ಬೋದು, ಯಾವುದೇ ಕೆಲಸ. ಇವಾಗ ಜಾಬ್ಗೆ ಹೋಗೋರು ಇದ್ದಾರೆ. ಸೊ ಆವತ್ತು ಅವ್ರ ಥಾಟ್ಸ್ ಹೆಂಗಿರುತ್ತೆ ಅಂತ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ ಪ್ರತಿ ಕ್ಷಣನೂ ನಾವು ಅವೇರಾಗಿ ಇದ್ಕೊಂಡು ಏನೇನೋ ನಾವೇನು ಮಾಡ್ತೀವಿ, ನಮ್ಮ ಹಳೇದು ಆಗೋಗಿರೋ ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತೀವಿ, ಇಲ್ಲಾಂದರೆ ಇನ್ನು ಮುಂದೆ ಏನಾಗುತ್ತೋ ನನ್ನ ಲೈಫು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಫ್ಯೂಚರ್ ಬಗ್ಗೆ ಇರ್ತೀವಿ. ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದೇ ಇಲ್ಲ. ಸೊ ಅದಕ್ಕೆ ಈ ಥಾಟ್ಸ್ ಅನ್ನೋದು, ನಮ್ಮ ಆಲೋಚನೆ ಅನ್ನೋದು, ನಮ್ಮ ಮನಸ್ಸು ಅನ್ನೋದು ಹೆಂಗಿರುತ್ತೆ ಅಂದರೆ ಕೋತಿ ಥರ ಇರುತ್ತಂತೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ತಾ ಇರುತ್ತಂತೆ. ಸೊ ಅದ್ರ ಬಗ್ಗೆ ನಮಗೆ ಇವಾಗ ಒಂದು ಥಾಟು ಅದ್ರ ಕನೆಕ್ಟೆಡ್ ಇನ್ನೊಂದು ಥಾಟ್ ಹಂಗೆ ಹೋಗ್ತಾನೇ ಇರುತ್ತೆ. ನಮಗೆ ಅದ್ರ ಮೇಲೆ ಪ್ರಜ್ಞೆ ಅನ್ನೋದು ಇರಲ್ಲ. ಸೊ ಆ ಥಾಟ್ಸ್ನೆಲ್ಲ ಫಸ್ಟ್ ಸೈಡ್ಗೆ ಇಟ್ಬಿಟ್ಟು ಏನೇ ಕೆಲಸ ಮಾಡ್ತಿರ್ಬೇಕಾದ್ರೂ ನಾವು ಆ ಉಸಿರಾಟದ ಮೇಲೆ ಗಮನ ಇಟ್ಟು ಆ ಕೆಲಸದಲ್ಲಿ 100% ನಮ್ಮ ಆ ಪ್ರಜ್ಞೆ ಎಲ್ಲ, ಆ ಗಮನ ಎಲ್ಲ ಹಾಕಿದಾಗ ಆ ಸಕ್ಸಸ್ ಅನ್ನೋದು ನಮಗೆ ಸಿಗುತ್ತೆ. ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರೂ ಸಕ್ಸಸ್ ಅನ್ನೋದು ನಮಗೆ ಸಿಗುತ್ತೆ. ಆ್ಯಂಡ್ ಬರೀ ಆಲೋಚನೆ ಬಗ್ಗೆ ಅಲ್ಲ, ಅದ್ರ ಜೊತೆಗೆ ಮೆಡಿಟೇಷನ್ನು ಇದ್ದಾಗ ಆ ಬೆನಿಫಿಟ್ ಅನ್ನೋದು ನಮಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಗೊತ್ತಿರೋ ಥರ PMC ಕನ್ನಡ ಚಾನಲ್ ಅವರು ತುಂಬ ಜ್ಞಾನವನ್ನು ಶೇರ್ ಮಾಡ್ತಿದ್ದಾರೆ. ಲೈಕ್ ಮನೆಯಲ್ಲೇ ಕೂತ್ಕೊಂಡು ನಾವು ಅಷ್ಟು ಜ್ಞಾನನ ಪಡ್ಕೋಬೋದು. ಮುಂಚೆ ಏನಾಗ್ತಿತ್ತು, ಈ ಚಾನಲ್ಸ್ ಬರೋಕ್ಕೆ ಮುಂಚೆ ಅಂದರೆ ನಾವೇ ಮಾಸ್ಟರ್ಸ್ ಹತ್ರ ಹೋಗ್ತಿರ್ಬೇಕಾಗಿತ್ತು, ಇಲ್ಲಾಂದರೆ ಮಾಸ್ಟರ್ಸೇ ನಮ್ಮ ಹತ್ರ ಬರಬೇಕಾಗಿತ್ತು. ಸೊ ಇವರು ಈ ಚಾನಲ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಮನೆಯಿಂದಲೇ ನಾವು ಅಷ್ಟು ಜ್ಞಾನವನ್ನು ಪಡ್ಕೋಬೋದು. ಸೊ ಇವ್ರಿಗೆ ಅನಂತವಾದ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ PMC ಕನ್ನಡ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಎಷ್ಟು ವೀಡಿಯೋಸ್, ಎಲ್ಲರ ಅನುಭವಗಳು ಎಲ್ಲ ಇರುತ್ತೆ ನಮಗೆ. ಸೊ ಆ ವಿಡಿಯೋಸ್ ಎಲ್ಲ ನಾವು ನೋಡಿದಾಗ ನಮಗೊಂದು ಮೋಟಿವೇಶನ್ ಅನಿಸುತ್ತೆ. ಆ ಕನ್ನಡ ಅಲ್ಲೇ, ಪ್ರತಿಯೊಂದು ಕನ್ನಡ ಅಲ್ಲೇ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಿಮಗೆ ವೀಡಿಯೋಸ್ ಅಪ್ಡೇಟ್ ಆಗಬೇಕು ಅಂದರೆ ಬೆಲ್ ಐಕಾನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಇನ್ನಷ್ಟು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ, ಮನೆಯಿಂದನೇ ಹೆಚ್ಚಿಸ್ಕೊಳ್ಳಿ. ಸೊ ಇಷ್ಟು ಹೇಳಿ ನನ್ನ ಎಕ್ಸ್ಪೀರಿಯನ್ಸ್ನ ಮುಗಿಸ್ತಿದ್ದೀನಿ. ಈ ಚಾನ್ಸ್ ಕೊಟ್ಟಿರೋ ಎಲ್ಲರಿಗೂ ಥ್ಯಾಂಕ್ ಯು. ಹಲೋ ಗೆಳೆಯರೇ, ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡಕ್ಕಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬರಲಿರುವ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಒತ್ತಿ.